ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿದೆಯಾ? ಅಡುಗೆನೇ ಬರ್ದನೇ ಇರೋರಿಗೆ ರೊಟ್ಟಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಮಸಾಲೆ ರೊಟ್ಟಿನೂ ಸ್ವಲ್ಪನೂ ಹಾಳಾಗದಿರೋ ಥರ ರೊಟ್ಟಿನ ನೀವು ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಸುಲಭವಾದ ವಿಧಾನದಲ್ಲಿ ಮಸಾಲೆ ರೊಟ್ಟಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಜೊತೆಗೆ ಸರಿಯಾದ ವಿಧಾನದಲ್ಲೂ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಮಸಾಲೆ ರೊಟ್ಟಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಿನ ಜೊತೆಗೆ ಸ್ವಲ್ಪ ಸೊಪ್ಪು ತರಕಾರಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮಸಾಲೆ ರೊಟ್ಟಿನ ಮಾಡ್ತಾಯಿದ್ದಾರೆ. ಆದರೆ ನಾನು ರೊಟ್ಟಿ ಸರಿನ ಮಾಡಿಕೊಂಡು ಈ ರೊಟ್ಟಿನ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ರೊಟ್ಟಿ ಸರಿನ ಮಾಡಿಕೊಂಡ್ರೆ ಒಂದು ಸ್ವಲ್ಪನೂ ರೊಟ್ಟಿ ಹಾಳಾಗಲ್ಲ. ಮಕ್ಕಳು ಸಹ ರೊಟ್ಟಿ ಮಾಡ್ಬೋದು, ಅಷ್ಟು ಸರಿಯಾಗಿ ಬರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಈ ಬಟ್ಲಲ್ಲಿ 3 ಬಟ್ಲಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಚೆನ್ನಾಗಿ ಬಿಸಿ ಆದಮೇಲೆ ಇದೇ ಬಟ್ಲಲ್ಲಿ 2 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ನಮ್ಮ ಕಡೆ ರೊಟ್ಟಿ ಸರಿ ಅಂತ ಕರೀತಾರೆ. ನೀವು ರೊಟ್ಟಿ ಸರಿನಲ್ಲಿ ಮಾಮೂಲಿ ರೊಟ್ಟಿನೂ ಮಾಡಿ ನೋಡಿ, ಮಸಾಲೆ ರೊಟ್ಟಿನೂ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಸ್ವಲ್ಪನೂ ಹಾಳಾಗಲ್ಲ. ಲಟ್ಟಿಸ್ಬೇಕಾದ್ರೆ ತುಂಬ ಈಸಿಯಾಗಿ ಬರುತ್ತೆ. ರೊಟ್ಟಿ ಮಾಡೋದು ಕಷ್ಟ ಅಂತಲೇ ಅನಿಸಲ್ಲ. ನೋಡಿ ಈ ರೀತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿಯಾಗಿರುತ್ತೆ, ಅದರಲ್ಲಿ ಹಿಟ್ಟು ಹರಳ್ಕೊಳ್ಳುತ್ತೆ. ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದು ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ ಹಿಟ್ಟು ಚೆನ್ನಾಗಿ ಪಾತ್ರೆ ಬಿಸಿ ಇರೋದ್ರಿಂದ ಹರಳ್ಕೊಂಡಿದೆ, ಜೊತೆಗೆ ತಣ್ಣಗೂ ಆಗಿದೆ. ಈಗ ಇದಕ್ಕೆ ನಿಮ್ಗೆ ಇಷ್ಟ ಇರೋವಂತಹ ಸೊಪ್ಪು ತರಕಾರಿನ ಹಾಕ್ಕೊಳ್ಬೋದು. ನಾನು ಇಲ್ಲಿ ಮೆಂತ್ಯ ಸೊಪ್ಪಿನ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗಾಗಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಒಂದು ತಟ್ಟೆ ಫುಲ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟನ್ನು ಸಹ ತುರಿದು ಹಾಕ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ನೀವು ಹಾಕ್ಕೊಳ್ಬೋದು, ರುಚಿಯಾಗುತ್ತೆ. 1-2 ಸ್ಪೂನಷ್ಟು ಬಿಳಿ ಎಳ್ಳು, 1-2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಅಗಲವಾದ ಪಾತ್ರೆಗೆ ಹಿಟ್ಟನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಅಕ್ಕಿ ರೊಟ್ಟಿ ಸರಿ ಮತ್ತು ಜೊತೆಗೆ ನಿಮ್ಗೆ ಇಷ್ಟ ಇರೋವಂಥ ಸೊಪ್ಪು ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ. ಅಕ್ಕಿ ಸರಿ ಮಾಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ತೇವಾಂಶ ಇರುತ್ತಲ್ವ, ಅದೇ ನೀರು ಸಾಕಾಗುತ್ತೆ. ನೋಡಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಎಷ್ಟು ತೆಳ್ಳಗೆ ಬೇಕಾದರೂ ರೊಟ್ಟಿನ ಲಟ್ಟಿಸ್ಕೊಂಡು ಹೋಗ್ಬೋದು. ಜೊತೆಗೆ ಅಡುಗೆ ಬರ್ದಿರೋರು ರೊಟ್ಟಿ ಮಾಡೋದಕ್ಕೆ ಬರ್ತಾ ಇರೋರು ಈಸಿಯಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ನಾನಿಲ್ಲಿ 2 ವಿಧಾನದಲ್ಲಿ ರೊಟ್ಟಿನ ಲಟ್ಟಿಸೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಮಾಮೂಲಿಯಾಗಿ ಮಣೆ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರೋಂತಹ ಮಸಾಲೆ ರೊಟ್ಟಿ ಹಿಟ್ಟನ್ನ ತೊಗೊಂಡು ಈ ರೀತಿ ಲಟ್ಟಿಸ್ಕೊಳ್ಳೋದು. ಇನ್ನೊಂದು ವಿಧಾನ ಅಂದರೆ ಹೋಳಿಗೆ ತಟ್ತೀವಲ್ವ ಪೇಪರು, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ಳೋದು. 2 ತುಂಬಾ ಸುಲಭ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಭ್ಯಾಸ ಆಗಿರುತ್ತಲ್ಲ, ಹಾಗಾಗಿ 2 ರೀತಿಯೂ ತೋರಿಸ್ತಿದ್ದೀನಿ. 2 ವಿಧಾನವೂ ತುಂಬಾ ಸುಲಭವಾಗಿದೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ರೊಟ್ಟಿ ಎಲ್ಲೂ ಹಾಳಾಗಲ್ಲ. ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಸೈಡ್ ಸ್ವಲ್ಪ ಕ್ರ್ಯಾಕ್ ಬಂದಿರುತ್ತೆ ಲಟ್ಟಿಸ್ಕೊಳ್ಬೇಕಾದ್ರೆ. ಈ ರೀತಿ ಎಡ್ಜಿಗೆ ಕೈನ ಇಟ್ಕೊಂಡು ಈ ರೀತಿ ಸರಿ ಮಾಡಿಕೊಂಡ್ರೆ ರೊಟ್ಟಿ ಮತ್ತೆ ಸರಿಯಾಗುತ್ತೆ. ನೋಡಿ ಈ ರೀತಿ ಸುತ್ತ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಯಾವ ರೊಟ್ಟಿ ಲಟ್ಟಿಸ್ಕೊಳ್ಬೇಕಾದ್ರೂ ಅಷ್ಟೇ ಮಧ್ಯದಲ್ಲಿ ಲಟ್ಟಿಸ್ಕೊಳ್ಬಾರ್ದು, ಸೈಡಿಂದ ಲಟ್ಟಿಸ್ಕೊಂಡು ಹೋಗಬೇಕು. ಆವಾಗ ಬೇಯಿಸ್ಬೇಕಾದ್ರೂ ಅರ್ಧೋಗಲ್ಲ, ರೊಟ್ಟಿ ಚೆನ್ನಾಗಿ ಬಂದಿರುತ್ತೆ. ಮಧ್ಯೆ ಸ್ವಲ್ಪ ದಪ್ಪ ಇರಬೇಕು, ಸೈಡಲ್ಲಿ ಸ್ವಲ್ಪ ತೆಳುವಾಗಿರಬೇಕು. ಹಿಟ್ಟಾಕಿ ಲಟ್ಟಿಸಿರೋದ್ರಿಂದ ಮೇಲ್ಗಡೆ ಸ್ವಲ್ಪ ನೀರು ಹಚ್ಚಿ ಈ ರೀತಿ ಹಿಟ್ಟನ್ನು ತೆಗಿತಾ ಇದ್ದೀನಿ. ನೋಡಿ ಹಿಟ್ಟಾಕಿ ಲಟ್ಟಿಸ್ಕೊಂಡ್ರೆ ಮೇಲ್ಗಡೆ ಸ್ವಲ್ಪ ನೀರು ಹಚ್ಕೊಳ್ಬೇಕು. ನೀರು ಹಚ್ಕೊಂಡಿರೋ ಭಾಗನ ಕೆಳಗಡೆ ಹಂಚಿನ ಮೇಲೆ ಕೆಳಗಡೆ ಬರೋ ರೀತಿ ಹಂಚಿನ ಮೇಲೆ ಹಾಕ್ಕೊಂಡು ಮೇಲ್ಗಡೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ರೊಟ್ಟಿ ಹಾಕ್ಕೊಳ್ಳೋದು ಮುಂಚೆ ಹಂಚು ಚೆನ್ನಾಗಿ ಕಾದಿರಬೇಕು. ನೋಡಿ ಕಾದಿರೋ ಹಂಚು ಮೇಲೆ ಈ ರೀತಿ ರೊಟ್ಟಿ ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಸಾಲೆ ರೊಟ್ಟಿ ರೆಡಿಯಾಗುತ್ತೆ. ಎಣ್ಣೆಯಲ್ಲಿ ಉಚ್ಕೊಳ್ಳೋದು ಇಷ್ಟ ಇಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡಿ. ಇಲ್ಲ ಮಣೇಲಿ ಲಟ್ಟಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ಹೋಳಿಗೆ ಪೇಪರ್ ಇರುತ್ತಲ್ವ, ಅದ್ರ ಮೇಲೆ ಸ್ವಲ್ಪ ರೆಡಿ ಮಾಡ್ಕೊಂಡಿರೋ ಮಸಾಲೆ ರೊಟ್ಟಿ ಹಿಟ್ಟನ್ನು ತೊಗೊಂಡು ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ನಿಧಾನವಾಗಿ ಲಟ್ಟಿಸ್ತಾ ಹೋಗಿ. ನಿಧಾನವಾಗಿ ಲಟ್ಟಿಸ್ತಾ ಹೋದರೆ
ನಿಮಗೆ ಸ್ವಲ್ಪನೂ ಹಾಳಾಗಲ್ಲ. ಒಂದು ಅರ್ಧ ಲಟ್ಸಿದ್ದಾದಮೇಲೆ ಈ ರೀತಿ ಎಡ್ಜನ್ನೆಲ್ಲ ಕವರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ಇದನ್ನು ತುಂಬ ಸುಲಭವಾದ ವಿಧಾನ. ಮನೆಯಲ್ಲೂ ತುಂಬ ಸುಲಭವಾಗಿ ಲಟ್ಟಿಸ್ಕೊಳ್ಬೋದು. ಅಡುಗೆ ಅಭ್ಯಾಸ ಅಂದರೆ ರೊಟ್ಟಿ ಲಟ್ಟಿಸಿ ಅಭ್ಯಾಸ ಇಲ್ದಲೇ ಇರೋರು ಈ ವಿಧಾನನ ಟ್ರೈ ಮಾಡಿ ನೋಡಿ. ಹೋಳಿಗೆ ಪೇಪರಲ್ಲೂ ಸಹ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈ ರೀತಿ ನೀವು ಲಟ್ಟಿಸ್ಕೊಂಡಾಗ ಎಷ್ಟು ತೆಳುವಾಗಿ ಬೇಕಿದ್ರೂ ಲಟ್ಟಿಸ್ಕೊಳ್ಬೋದು. ಅಂಚು ಎಷ್ಟು ದೊಡ್ಡದಿದೆ ಅಷ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಲಟ್ಟಿಸ್ಕೊಂಡು ಎಷ್ಟು ಉಜ್ತಾ ಹೋದ್ರೂ ನಿಮಗೆ ರೊಟ್ಟಿ ತೆಳುವಾಗಿ ಬರುತ್ತೆ. ಈರುಳ್ಳಿನ ಚಾಪರಲ್ಲಿ ಚಾಪ್ ಮಾಡ್ಕೊಂಡು ತೊಗೊಂಡ್ರೆ ಇನ್ನೂ ತೆಳುವಾಗಿ ಲಟ್ಟಿಸ್ಕೊಳ್ಬೋದು. ನೋಡಿ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಉಜ್ತಾ ಹೋದ್ರೂ ರೊಟ್ಟಿ ಅಷ್ಟು ದೊಡ್ಡದಾಗ್ತಿದೆ ಹೊರತು ರೊಟ್ಟಿ ಸ್ವಲ್ಪನೂ ಹಾಳಾಗ್ತಿಲ್ಲ, ಅರ್ಧೋಗ್ತಿಲ್ಲ. ನೋಡಿ ಇಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ತುಂಬಾ ತೆಳುವಾದರೆ ಸ್ವಲ್ಪ ಒರಟಾಗುತ್ತೆ. ಹಾಗಾಗಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಅಂಚು ಸಹ ಇಷ್ಟೇ ದೊಡ್ಡದಿತ್ತು. ಈಗ ಚೆನ್ನಾಗಿ ಕಾದಿರೋ ಹಂಚು ಮೇಲೆ ರೊಟ್ಟಿನ ಹಾಕಿ ಎರಡೂ ಸೈಡು ಬೇಯಿಸ್ಕೊಳ್ತಿದ್ದೀನಿ. ಇದನ್ನು ಎಣ್ಣೆ ಹಾಕಿ ಲಟ್ಟಿಸಿರೋದ್ರಿಂದ ಮತ್ತೆ ನೀರು ಸೋರೋ ಅವಶ್ಯಕತೆ ಇಲ್ಲ. ಮತ್ತೊಂದು ಸ್ವಲ್ಪ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕಿ ಬೇಯಿಸ್ಕೊಳ್ಬೋದು. ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಷ್ಟೆ. ಸ್ವಲ್ಪ ಮನೆಯಲ್ಲಿ ವಯಸ್ಸಾದವರಿದ್ದರೆ ಸ್ವಲ್ಪ ಸಾಫ್ಟಾಗಿರಬೇಕಂದ್ರೆ ಬೇಗ ರೊಟ್ಟಿನ ಹಂಚಿಂದ ತೆಗೆದುಬಿಡಿ. ಇಲ್ಲಾಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರಬೇಕಂದ್ರೆ ಹಂಚನ್ನ ಸ್ಟವ್ ಉರಿನ ಸಣ್ಣ ಮಾಡಿಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಈ ಮಸಾಲೆ ರೊಟ್ಟಿ ಬಂದಿದೆ ಅಂತ. ಸೊಪ್ಪು ತರಕಾರಿ ಹಾಕಿ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಎಷ್ಟು ತಿಂದರೂ ತಿಂತಾನೆ ಇರಬೇಕನ್ಸುತ್ತೆ. ಇದಕ್ಕೆ ಮೊಸರು ರಾಯ್ತ ಜೊತೆ ಚೆನ್ನಾಗಿರುತ್ತೆ. ಮೊಸರಿಗೆ ಸ್ವಲ್ಪ ಈರುಳ್ಳಿ, ಸೌತೆಕಾಯಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡು ತಿಂದರೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಇಲ್ಲ ತೆಂಗಿನಕಾಯಿ ಚಟ್ನಿ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಕಷ್ಟ, ಜೊತೆಗೆ ಮಸಾಲೆ ರೊಟ್ಟಿ ಇನ್ನೂ ಕಷ್ಟ ಅನ್ನೋರು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ರೊಟ್ಟಿ ಹರಿದೋಗಲ್ಲ, ಅಷ್ಟು ಚೆನ್ನಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ಲಂಚ್ ಬಾಕ್ಸ್ಗಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.